ಗಿಲ್ಡ್ ಆಫ್ ವಿಮೆನ್ ಅಚೀವರ್ಸ್. ಹಲೋ ಹಲೋ ಅನ್ನೋ ಪದನ ಬೇರೆ ತರನು ಹೇಳ್ಬೋದಲ್ವಾ? ಏನು? ಹೆಲೋ ಈ ತರ ಹೇಳು. ಹೆಲೋ ಹೇಳಿ. ಇಲ್ಲೋಡು ಈ ತರ ವಾಯ್ಸ್ಗೆ ನೀನ್ ಎಷ್ಟ್ ಕೇಳಿದ್ರು ಕೂಡ ಕೊಡೋದಿಕ್ಕೆ ನಾನ್ ರೆಡಿ ಇದ್ದೀನಿ ಅನ್ನೋದೇ ನನ್ ಮಾತು. ಅಷ್ಟಕ್ಕೂ ನೀನೀಗ ಫ್ರೀ ತಾನೆ? ಹಾಗಾದ್ರೆ ಮೀಟ್ ಮಾಡಕ್ ಆಗುತ್ತಾ? ಹಾಗಾದ್ರೆ ಹೊಟ್ ಬಂದ್ಬಿಡು. ಡಾರ್ಲಿಂಗ್, ಏನದ್ ಸೌಂಡ್? ಹೊರಡು ಅಂದ್ಯಲ್ಲ, ಹೊರಟ್ಬಿಟ್ಟೆ ನಾನು. ಏನ್ ಇಷ್ಟ ಬೇಕನ್ನ? ನೀನ್ ಇನ್ನು ರೇಟ್ ಬೇರೆ ಫೈನಲ್ ಮಾಡಿಲ್ಲ. ನನ್ ವಾಯ್ಸಿಗೆ ಎಷ್ಟೋ ಕೊಡ್ತೀನಿ ಅಂದೆ. ರೇಟ್ ಏನಾದ್ರೂ ಪ್ರಾಬ್ಲಮಾ? ರೇಟ್ ನೋ ಪ್ರಾಬ್ಲಮ್. ಬಂದ್ಮೇಲೆ ನೀನೇ ನೋಡ್ತೀಯ ಅಲ್ವಾ? ನೋಡ್ಬೇಕು ಅಂದ್ರೆ ಅಡ್ರೆಸ್ ತಿಳಿಬೇಕಲ್ಲ. ಹೌದಲ್ವಾ? ಸರಿ, ನೋಟ್ ಮಾಡ್ಕೋ. ಬ್ಲಾಸಮ್ ಗೆಸ್ಟ್ ಹೌಸ್. ಬ್ಲಾಸಮ್ಸ್ ಗೆಸ್ಟ್ ಹೌಸ್, ಪ್ಲಾಟ್ ನಂಬರ್ 876, ವಿಜಯನಗರ, ಬೆಂಗಳೂರು. ಕರೆಕ್ಟ್ ಅಲ್ವಾ? ವಾವ್, ಸೂಪರ್. ವಾಟ್ ಎ ಮೆಮೊರಿ. ಏನೇ ಹೇಳು, ಅಷ್ಟಾರು ಇರ್ಬೇಕಲ್ವಾ? ನೀನ್ ಯಾವ ಬ್ರ್ಯಾಂಡ್ ತಗೊಂತೆ ಹೇಳು. ವೈನ್, ವೋಡ್ಕಾ, ಜಿನ್? 3. ನನ್ಗಿಂತ ಸ್ಪೀಡ್ ಅವಳೆ. ಓಪನ್ ಮಾಡಿಲ್ವಲ್ಲ ನೀನು? ವಾಟ್, ಆಗ್ಲೇ ಬಂದ್ಬಿಟ್ಟ? ಓಪನ್ ಮಾಡ್ತೀನಿ ಡಾರ್ಲಿಂಗ್. ಅಯ್ಯೋ, ಯಾರಂದ್ರ ಅವ್ರಿಗೆ ಕಾಲ್ ಮಾಡ್ತೀನ? ಮೇಡಮ್, ನೀವು ಪೊಲೀಸ್ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಬಿಟ್ಬಿಡಿ, ನನ್ ಬಿಟ್ಬಿಡಿ. ಮೇಡಮ್, ನಾನ್ ಬೆಂಗಳೂರಿಗೆ ಬಂದಾಗೆಲ್ಲ ಈ ತರ ಟ್ರೈ ಮಾಡ್ತಾ ಇರ್ತೀನಿ ಮೇಡಮ್. ಇವಾಗ್ಲೂ ಅಷ್ಟೇ ಅದೇ ತರ ಟ್ರೈ ಮಾಡ್ದೆ. ಆದ್ರೆ ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನಾನೀಗ ಒಂದು ಪಿಂಕ್ ಸಿನಿಮಾ ನೋಡ್ದೆ. ಆ ಸಿನಿಮಾದಲ್ಲಿ ನೋ ಅಂದ್ರೆ ನೋ. ನಂದು ಕೂಡ ಅದೇ ಪಾಲಿಸಿ. ನಿಮ್ ಜಾಗದಲ್ಲಿ ಬೇರೆ ಯಾರು ಇದ್ದು ನೋ ಅಂದಿದ್ರೆ ನಾನು ನೋ ಅಂತಾನೆ ಅಂದ್ಕೊಂತಿದ್ದೆ. ಗಾಡ್ ಪ್ರಾಮಿಸ್ ಮೇಡಮ್. ಏನೋ ನಗ್ತಾ ಇದೆಯಾ? ಏನಿಲ್ಲ ಸರ್, ಅದು ಫೋಟೋ ನೋಡಿ ಫೋನ್ ಮಾಡಿರೋ ನನ್ ಪರಿಸ್ಥಿತಿನ ಹಿಂಗಿದೆ ಅಂದ್ರೆ ಈ ವೆಬ್ಸೈಟ್ ಇಟ್ಟಿರೋ ಪರಿಸ್ಥಿತಿ ಹೆಂಗಿರ್ಬೋದು ಅಂತ ನೆನ್ಸ್ಕೊಂಡು ನಗ್ತಿದೆ ಅಷ್ಟೇ ಸರ್. ಸಾರಿ ಸರ್, ತಪ್ಪಾಯ್ತು ಸರ್, ಮತ್ತೆ ಹೆಂಗ್ ಮಾಡೋದಿಲ್ಲ. ಅಮ್ಮ, ಅಯ್ಯೋ ಸರ್, ಮತ್ತೆ ಮಾಡಲ್ಲ ಸರ್, ಬಿಟ್ಬಿಡಿ ಸರ್. ಅಯ್ಯೋ, ಅಯ್ಯೋ. ನನ್ ಫ್ಯೂಚರ್ ಡಿಸೈಡ್ ಮಾಡ್ತಾಳ. ಇಲ್ಲಿವರೆಗೂ ಎಷ್ಟು ಜನ ಫೋನ್ ಮಾಡಿದಾರೋ, ಇನ್ನೆಷ್ಟು ಜನ ನೆನೆಸ್ಕೊಂಡು ಅನುಭವಿಸ್ತಾ ಇದಾರೋ. ಇದೊಂದು ಸಾಕು ನೀನು ತಲೆ ಎತ್ತದೆ ಬದುಕೋದಕ್ಕೆ. ಇವಾಗ ಏನ್ ಮಾಡ್ತಾಳೋ ನೋಡ್ತೀನಿ. ನನ್ ಫ್ಯೂಚರ್ನ ಡಿಸೈಡ್ ಮಾಡ್ತೀಯ ನೀನು? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಎನಿ ಪ್ರಾಬ್ಲಮ್ ಸರ್? ಇಲ್ಲಿಗೆ ಬನ್ನಿ ಅಂದ್ರೆ? ಪ್ರಾಬ್ಲಮ್ ನೀನ್ ವೆಬ್ಸೈಟ್ ಬಗ್ಗೆ ಮಾತಾಡೋಕಂತಾನೆ ನಾನು ಇಲ್ಲಿಗೆ ಬರೋಕ್ ಹೇಳಿದ್ದು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಏನಿದೆ ಸರ್? ಇಂಥವನ್ನ ಕಂಡು ಹಿಡಿದು ಸಾಯಿಸ್ಬಿಡ್ಬೇಕಾ? ಪೊಲೀಸ್ ಆಫೀಸರ್ ತರ ಮಾತಾಡು. ಅದೇ ಸರ್, ಪೊಲೀಸ್ ಅವರು ಏನ್ ಕಿತ್ತಾಕ್ಬಿಡ್ತಾರೆ ಅಂತ ಚಾಲೆಂಜ್ ಮಾಡ್ದಂಗಿದೆ ಸರ್. ಸರ್, ನಿಮ್ ಆರ್ಡರ್. ಥ್ಯಾಂಕ್ ಯು. ಇಫ್ ಯು ಡೋಂಟ್ ಮೈಂಡ್. ಇಲ್ಲೋಡು, ಇದು ತಿನ್ನೋದಕ್ಕೆ ಯೋಗ್ಯತೆ ಇರಬೇಕು ಅಂತಂದ್ರೆ ದಿನ ಈ ಗ್ರೌಂಡಿಗೆ ಬರೋದು, ಆಟ ಆಡೋದು. ಏನೂ ಇಲ್ಲ ಸರ್. ಯಾರ್ದಾದ್ರೂ ಆಟಿಟ್ಯೂಡ್, ಆಕ್ಷನ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳುತ್ತೆ ಸರ್. ಈಗ ನಿಮ್ ಬಗ್ಗೆನೆ ಹೇಳ್ಬೇಕು ಅಂದ್ರೆ ಎಷ್ಟು ಆರಾಮಾಗಿ ಆ ಸ್ವೀಟ್ ನ ತಿಂತಾ ಇದ್ದೀರಾ ಅದೇ ಹೇಳುತ್ತೆ ಸರ್.
ನನ್ನ ವಿಷಯನ ನೀವು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ. ನೋ ಆ ತರದೆಲ್ಲ ಏನಿಲ್ಲಮ್ಮ. ಇಲ್ಲೋಡು ಇಟ್ಬಿಟ್ಟೆ. ಓಕೆ ತಪ್ಪಿಲ್ಲ ಸರ್. ಮೇ ಬಿ ಆಸ್ ಅ ಪೊಲೀಸ್ ಆಫೀಸರ್ ನಿಮಗಿದೆಲ್ಲ ಕ್ಯಾಶುಯಲೇ. ಯಾಕಂದ್ರೆ ನೀವಿಂಥದ್ನ ತುಂಬಾ ನೋಡಿರ್ತೀರಾ. ಫೋನ್ ಸ್ವಿಚ್ ಆಫ್ ಮಾಡ್ಬೋದಲ್ವಾ? ಇಲ್ಲಾಂದ್ರೆ ಅಲ್ಲಿವರೆಗೂ ವೆಬ್ಸೈಟ್ ಆಫ್ ಮಾಡ್ಬೋದಲ್ವಾ? ನೋ ಸರ್, ಲೆಟ್ ಹಿಮ್ ಎಂಜಾಯ್. ಅದರ್ವೈಸ್ ಹಿಲ್ ಪುಟ್ ಅಗೇನ್ ಅಂಡ್ ಅಗೇನ್. ಇವಾಗ ಬಂದಿರೋ ಕಾಲ್ಸ್ ಅಲ್ಲಿ ಅವನ್ ಕಾಲ್ ಕೂಡ ಬಂದಿರಬಹುದು. ನೀನ್ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಿದ್ಯಾ ಅನ್ಸ್ತಿದೆ. ಹೌದು ಸರ್. ಮೊದಲನೇ ಸರಿ ನಾನು ಒಂದು ಹೆಣ್ಣಾಗಿ ಫೀಲ್ ಮಾಡ್ತಾ ಇದ್ದೀನಿ. ಒಂದು ಹೆಣ್ಣನ್ನ ಇಷ್ಟು ದಾರುಣವಾಗಿ ನೋಡ್ಬೇಕು ಅನ್ಕೊಂಡವನು ಹಾರಿಬಲ್ ಸರ್. ಇದನ್ನ ಮಾಡ್ದವನು 100 ಸರಿ ಯೋಚನೆ ಮಾಡಿ ಈ ಕೆಲಸ ಮಾಡಿರ್ತಾನೆ. ನೀನ್ ಅವನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅನ್ಸ್ತಿದೆ. ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ACPಗೆ ಹೀಗ್ ಮಾಡಿರೋನು ಒಂದ್ ಮಾಮೂಲಿ ಹುಡುಗಿ ಹೀಗ್ ಮಾಡಿದ್ರೆ ಆ ಹುಡುಗಿ ಪರಿಸ್ಥಿತಿ, ನಂತರದ ಲೈಫ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸರ್. ಒಂದ್ ಹುಡುಗಿಗೆ ಚುಚ್ಚದೆ, ರಕ್ತನು ಬರ್ದೆ ಕ್ಯಾರೆಕ್ಟರ್ ಕೊಲಾಪ್ಸ್ ಮಾಡೋದಿಕ್ ನೋಡಿದ್ದಾನೆ. So this is definitely job of a sick-minded person, and I'm very sure, sir, I'm not the first and definitely not the last person. ಓಕೆ ನೀನು ಸೈಬರ್ ಸರ್ಗೆ ತಿಳಿಸಿದ್ಯಾ? Yes, sir. But ಈ ಕೆಲಸ ಮಾಡಿರೋನು ಅಷ್ಟು ದೊಡ್ಡ ಇಡಿಯಟ್ ಅಂತ ನಾನು ಅನ್ಕೋತಾ ಇಲ್ಲ ಸರ್. ಏನಿವೆ ಅಪ್ಡೇಟ್ ಮಾಡು. Thank you for your concern. And enjoy your sweet, sir. ನಿನ್ ಮಗ ಮನೇಲಿದ್ದಾನ? ಯಾಕೆ ನಿಲ್ಲಿ ನಿಮ್ಮನೆ ನಿಂತ್ಕೊಳ್ಳಿ ಮೇಡಮ್. ನಿಮ್ ಹುಡುಗನ್ ರೂಮ್ ಅಲ್ಲಿ? ನಿಮ್ ಹುಡುಗನ್ ರೂಮ್ ಅಲ್ಲಿ? ಎಲ್ಲಿ ಹೋಗ್ತಿದ್ದೀರಾ ನೀವೆಲ್ಲ? ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನಿಲ್ಲಿ. ಅವನ ಹತ್ರ ಬೇರೆ ಫೋನ್ ಏನಾದ್ರೂ ಇದ್ಯಾ? ಯಾಕೆ ಮತ್ತೆ ಯಾಕೆ ಅವನ್ನ ಹುಡುಕ್ತಿದ್ರ ಹೇಳ್ರಿ. ಅವನ್ ಫ್ಯೂಚರ್ ನ ಡಿಸೈಡ್ ಮಾಡೋದಕ್ಕೆ. ಈ ಕಾಂಟ್ಯಾಕ್ಟ್ ಲಿಸ್ಟ್ ಇಂದ ಅವನಿಗೆ ರೆಗ್ಯುಲರ್ ಆಗಿ ಮಾಡೋ ಕಾಲರ್ಸ್, ಅವನ್ ಫ್ರೆಂಡ್ಸ್ ಎಲ್ಲರೂ ಡೀಟೇಲ್ಸ್ ನ ತೆಗಿರಿ. ಖಂಡಿತವಾಗ್ಲೂ ಇಂಥವ್ರು ರೆಗ್ಯುಲರ್ಗೆ ಬಾರ್ಗೆ ಪಬ್ಗೆ ಅಂತ ಹೋಗ್ತಾರೆ. ಅದ್ಯಾವ್ದೋ ತಿಳ್ಕೊಳ್ಳಿ. CCTV ಫುಟೇಜ್ ಕಲೆಕ್ಟ್ ಮಾಡಿ. ಸ್ವಾತಿಗೂ ಮುಂಚೆ ಬೇರೆ ಹುಡುಗಿರ್ಗೂ ಹೀಗ್ ಮಾಡದ್ನ ಅನ್ನೋದ್ನ, ಅಥವಾ ರೀಸೆಂಟ್ ಆಗಿ ಬೇರೆ ಯಾರ ಜೊತೆ ಆದ್ರೂ ಜಗಳ ಆಡದ್ನ, ಇಂಥದ್ನೆಲ್ಲ ಫೈಂಡ್ ಔಟ್ ಮಾಡಿ. ಅವ್ರ ಹತ್ರ ನಮಗ್ ಬೇಕಾಗಿರೋ ಆಧಾರ ಸಿಗ್ಬೋದು. And put surveillance on his father also. That might be helpful for our case also. Impulsive and aggressive. Swati and other girls na kuda safety goskara gamanisi. ಅವನ್ ಯಾವಾಗ ಹೇಗ್ ರಿಯಾಕ್ಟ್ ಆಗ್ತಾನೋ ಗೊತ್ತಿಲ್ಲ. We can't guess. We have to be prepared. Pramod, check your WhatsApp. 5 minutes ಅಲ್ಲಿ ಎಲ್ಲರೂ ಅಲ್ಲಿರ್ಬೇಕು. ಓಕೆ ಮೇಡಮ್.